ಅತ್ತೆ 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 ಹಾಗ್ಯಾಕಮ್ಮ ಹಂಗೆ ಮಾಡ್ಕೊಂತ ಇದೆಯಾ ಅತ್ತೆ ಅತ್ತೆ ಅಂತ ಎಲ್ಲತ್ತ ನಮ್ಮ ಯಜಮಾನ್ರು ಹಾಂ ಎಲ್ಲಿ ನಮ್ಮ ಯಜಮಾನ್ರು ಸವಿತಕ ಕ್ಯಾನ್ಸರ್ ಅಂತಮ್ಮ ಕ್ಯಾನ್ಸರ್ ಅಂತೆ ಅದೇನೋ 2ನೇ ಸ್ಟೇಜಿಗೆ ಬಂದದಂತೆ ಇವತ್ತು ಆಪ್ರೇಷನ್ ಬೆಳಗಿನ ಜಾವ ಆಗಿರ್ಬೋದು ಚೈತನ್ಯ ಅವ್ರ ಯಜಮಾನ್ ಆಪ್ರೇಷನ್ ಮಾಡವನೆ ಅದಕ್ಕೆ ಇವನು ಮನುನು ನಿಮ್ಮ ಯಜಮಾನ್ ಅಲ್ಲೇ ಅವರೇ ಇದೆಯಂತಾನ ಯಾತೆ ಅಲ್ಲ ಡೈವರ್ಸ್ ಕೊಟ್ಟೈತೆ ಅಂತ ಹೇಳ್ಬಿಟ್ಟು ನನ್ನನ್ನು ಮದುವೆ ಮಾಡ್ಕೊಂಬಂದ್ರಿ ಇವಾಗ ನೀವೇನು ಆಟ ಆಡ್ತಾ ಇದ್ದೀರಿ ಏನು ಆಟ ಆಡ್ತಾ ಇದ್ದೀರಿ ಡೈವರ್ಸ್ ಕೊಟ್ಟಮೇಲೆ ಅವಳಿಗೇನು ನೀವು ಸಹಾಯ ಮಾಡೋದು ಅವಳು ಯಾರು ಕ್ಯಾನ್ಸರನ್ನ ಬಂದು ಸಾಯ್ಲಿ ಹಂಗನ ಸಾಯ್ಲಿ ನಮ್ಗೇನಾಗಬೇಕು ಡೈವರ್ಸ್ ಕೊಟ್ಟಿದ್ದಾಯ್ತಲ್ಲ ಅವಳಿಗೆ ನಿಮ್ಗೆ ಏನು ಸಂಬಂಧ ಅವಳನ್ನ ಯಾಕೆ ಕರ್ಕೊಂಬರ್ಬೇಕಾಗಿತ್ತು ನೀವು ಯಾಕತ್ತೆ ಕಂಡೋರ ಹೆಣ್ಮಕ್ಳು ತಂದು ಈ ಹಿಂಸೆ ಕೊಡ್ತಾ ಇದ್ದೀರಾ ನೀವು ನೋಡಮ್ಮ ಸಂಧ್ಯಾ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ತಪ್ಪಮ್ಮ ಅವ್ರಿಗೀಗ ಅಪ್ಪ ಅಮ್ಮನಿಲ್ಲಮ್ಮ ಯಾರೂ ಇಲ್ಲ ಇವನು ನಮ್ಮ ಮೊಮ್ಮಗನು ಅವತ್ತೇ ಕೋರ್ಟಾಗ ಹೇಳೋರೆ ಎಂತಿಗೆ ಯಾವುದೇ ಅಕ್ಕಿರಲ್ಲ ಮಗನಿಗೆ ಅಕ್ಕಿರ್ತದೆ ಅಂತ ಅವನ್ನ ಬಿಟ್ಕೊಡೋಕ್ಕಾಗಲ್ಲ ಇವಾಗ ಅವ್ರಿಗೆ ಸಾಯೋ ಪರಿಸ್ಥಿತಿನಾಗವಳೆ ನಾವು ಕಣ್ಣಾಗ ನೋಡಿ ನಮ್ಗೆ ತಿಳಿದು ಹಂಗೆ ಇರೋಕ್ಕಾಗ್ತದೇನಮ್ಮ ಹಂಗೆ ಇರೋಕ್ಕಾಗ್ತದ ನೀನೇ ಹೇಳಮ್ಮ ಯಾರ ನಿಂಗೆ ಆಗದವರು ಹುಷಾರಿಲ್ದಿರಾ ಅಂತ ಪರಿಸ್ಥಿತಿನಾಗಿದ್ದರೆ ನೀನು ಸುಮ್ಮನೆ ಇರ್ತೀಯನಮ್ಮ ಜೀವಂತವಾಗಿದ್ದರೆ ನಾವು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಬೆನ್ನನ ನೋಡ್ಬೋದು ಎಂತ ಆಗ್ಯೋರನ ಆಗಲಿ ಸತ್ರೆ ಏನು ನೋಡಂಗಿದ್ದೀರಿ ಒಟ್ನಾಗಿ ನನ್ನ ಜೀವನನ ನರಕ ಮಾಡಬೇಕು ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿದ್ದೀರಾ ಅಲ್ಲ ಅತ್ತೆ ಪ್ಲ್ಯಾನ್ ಮಾಡಿದ್ದೀರಾ ಎಲ್ಲರೂ ಅವಳಿಗೆ ಮೇಲ್ ಮಾಡಿಸಿ ಇಲ್ಲಿ ಕರ್ಕೊಂಬಂದು ಇಕ್ಕೊಂಡು ನನ್ನನ್ನು ಮನೆಯಿಂದ ಆಚೆ ಹಾಕ್ಬೇಕಂತಿದ್ದೀರಾ ಅಷ್ಟು ಮಾತ್ರಕ್ಕೆ ಏನಕ್ಕೆ ನನ್ನನ್ನು ಮದುವೆ ಮಾಡ್ಕೊಂಬರ್ಬೇಕಾಗಿತ್ತು ಕಂಡೋರು ಹೆಣ್ಮಕ್ಳು ಅಂತಂದರೆ ಅಷ್ಟೊಂದು ಈಸಿನ ಅವಳಿಗೆ ಡೈವರ್ಸ್ ಕೊಟ್ಟರೆ ನನ್ನನ್ನು ಮದುವೆ ಮಾಡ್ಕೊಂಬಂದ್ರೆ ಇವಾಗ ತಿರ್ಗಾ ಅವಳನ್ನ ಕರ್ಕೊಂಬಂದಿದ್ದೀರಾ ಅವಳು ಕಾಯಿಲೆ ಮಾಡಿಸ್ಕೊಂಬಂದು ಮೇಲ್ ಮಾಡಿಸ್ಕೊಂಬಂದು ಮನೆಗೆ ಇಕ್ಕೊಬೇಕು ಅಂತನಾ ಅದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ ನಾವು ಯಾರು ಏನೂ ನೀನು ಸುಮ್ಮನೆ ಇಲ್ದಿದ್ದೆಲ್ಲ ಮನ್ಸಿಗೆ ಹಾಕ್ಕೊಂಬೇಡ ಬಸ್ರಿ ಹಿಂಸು ನೀನು ಟೆನ್ಷನ್ ತಗೊಂಬೇಡ ಆರಾಮಾಗಿರು ಯಾರು ಅವ್ರನ್ನ ಕರ್ಕೊಂಬಂದಿದ್ದು ರಾಮು ಹೆಂಗೋ ಹಿಂಗೆ ವಿಷಯ ತಿಳ್ಕೊಂಡು ಹೋಗಿ ಕರ್ಕೊಂಬಂದವನೇ ಏನು ಅವನೇ ದೊಡ್ಡ ಯಜಮಾನ ರಾಮು ಏನು ತಹಸೀಲ್ದಾರ್ ಆಗಿದ್ದು ಮುಟ್ಟಿಗೆ ಅವನೇ ದೊಡ್ಡ ಯಜಮಾನ ಯಾರನ್ನ ಕೇಳಿ ಕರ್ಕೊಂಬನ್ನು ಇದು ನಮ್ಮನೆ ಸುದ್ದಿ ತಾನೇ ಅವನಿಗೆ ಯಾಕೆ ಬೇಕು ಅವನ ಕೆಲಸ ಅಷ್ಟೇ ನೋಡ್ಕೊಬೇಕು ನಮ್ಮನೆ ಸುದ್ದಿಗೆ ಯಾಕೆ ಬರಬೇಕು ನಾವೇನಾದರೂ ಅವ್ರ ಮನೆ ಸುದ್ದಿಗೆ ಓದ್ತೀರಾ ನೋಡಮ್ಮ ರಾಮನ್ ಮಾತ್ರ ಕೇವಲವಾಗಿ ಮಾತಾಡಬೇಡ ನೀನು ಅವನು ನಮಗೆಲ್ಲ ದೇವ್ರಿದ್ದಂಗೆ ಇವತ್ತು ನಾವು ಇಷ್ಟೊಂದು ಚೆನ್ನಾಗಿದ್ದೀವಿ ಅಂತಂದರೆ ಅವನೇ ಅದಕ್ಕೆ ಕಾರಣ ಅವನು ಮಾತ್ರ ನೀನು ಯಾವತ್ತೂ ಕೇವಲವಾಗಿ ಮಾತಾಡೋಕ್ಕೆ ಹೋಗಬೇಡ ಆಯಿತಾ ನೋಡತ್ತೆ ರುದ್ರನು ನಮ್ಮ ಯಜಮಾನರು ಕಷ್ಟಪಟ್ಟು ದುಡಿತಾ ಇರೋದಕ್ಕೆ ನಾವು ಇವತ್ತು ಚೆನ್ನಾಗಿದ್ದೀರಿ ಅವನತ್ತೆ ಅವನಿಂದ ನಾವ್ಯಾಕತ್ತೆ ಚೆನ್ನಾಗಿರ್ಬೇಕು ಯಾವನವನು ರಾಮು ಅವನದೆಷ್ಟು ಅಷ್ಟು ನೋಡ್ಕೊಬೇಕು ನಮ್ಮ ಸಂಸಾರ ವಿಷಯಕ್ಕೆ ಅವನು ಯಾಕೆ ತಲೆ ಹಾಕಬೇಕು ಅವಳು ಯಾವಳ ಅಲ್ಲಿ ಸತ್ತೋತಾ ಇದ್ಲಲ್ಲ ಅವಳನ್ನ ಯಾಕೆ ಕರ್ಕೊಂಬಂದು ಇಲ್ಲಿಕ್ಬೇಕಾಗಿತ್ತು ಅವನಿಗೂ ಏನು ಸಂಬಂಧ ಅವಳನ್ನ ಕರ್ಕೊಂಬರೋಕ್ಕೆ ಇವನು ಯಾರು ಅವಳು ಈ ಮನೆಗೆ ಸೇರಿದೋಳ ಅಲ್ಲಲ್ಲ ಅವಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲಲ್ಲ ಏನಕ್ಕೆ ಅವ್ನು ಕರ್ಕೊಂಬಂದ ಹೋಗಿ ಯಾವ ದೊಡ್ಡ ಮನುಷ್ಯನವನು ಸಾಯಂಕಾಲ ಅವನ ಬರಲಿ ಆಫೀಸಿಂದ ಹೋಗಿ ನಾನೇ ಸರಿಯಾಗಿ ಕಪಾಳಕ್ಕೆ ಹೊಡ್ತೀನಿ ಅವನಿಗೆ ಇವು ಸಂಧ್ಯಾ ಹಂಗೆಲ್ಲ ಮಾತಾಡಬೇಡ ಅವನ ಬಗ್ಗೆ ನೀನು ಸುಮ್ಮನೆ ಇರೇ ನೀನು ಯಾಕತ್ತೆ ಮಾತಾಡ್ಕೊಡ್ದು ಯಾವನತ್ತೆ ಯಾವನವನು ಕಿತ್ತೋದನ ಯಾಕೆ ಕರ್ಕೊಂಬರ್ಬೇಕಾಯ್ತು ಯಾರನ್ನ ಕೇಳಿ ಕರ್ಕೊಂಬಂದವನು ನನ್ನನ್ನು ಕೇಳಿದ್ನಾ ಇಲ್ಲ ನನ್ನ ಗಂಡನ ಕೇಳಿದ್ನಾ ಇಲ್ಲ ನಿಮ್ಮನ್ನು ಕೇಳಿದ್ನಾ ಕರ್ಕೊಂಬಂದ್ಬಿಟ್ಟು ಅವನ ಆಸ್ಪತ್ರೆಗೆ ಸೇರಿಸ್ಬಿಟ್ರೆ ಇಲ್ಲಿ ಯಾರ ಜೀವನ ಹಾಳಾಗೋದು ನನ್ನ ಜೀವನ ಅವನು ಯಾವನವನು ಸಂಧ್ಯಾ ಸುಮ್ಮನೆ ಇದ್ಬಿಡು ಬಸ್ರಿ ಹೆಂಗ್ಸು ನೀನು ಹೊಟ್ಟೆ ಒಳಗೆ ಮಗು ಐತೆ ಏನೋ ಮಾತಾಡಬೇಡ ರಾಮು ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನೀನು ಮಾತಾಡ್ತೀನಿ ಅತ್ತೆ ಯಾವನತ್ತೆ ಯಾವನವನು ಏನಾದರೂ ತೆಗೆದು ಪಟಾರ್ ಅಂತ ಹಾಕ್ಬೇಕು ಅನ್ಸುತ್ತೆ ನನಗೆ ನೆನ್ಸ್ಕೊತಾ ಇದ್ರೆ ಯಾಕೆ ಕರ್ಕೊಂಬರ್ಬೇಕಾಗಿತ್ತು ಅವನು ನನ್ನ ಜೀವನ ಹಾಳು ಮಾಡೋಕ್ಕೆ ಕರ್ಕೊಂಬನ್ನ ಅವನು ಲಫರ್ ಅವನು ಏಯ್ ಮುಚ್ಚ ಬಾಯಿ ಏನು ಹಂಗೆ ಮಾತಾಡ್ತಾ ಇದೆಯಾ ಅವನ ಬಗ್ಗೆ ಸಾಯಂಕಾಲ ಹೋಗಿ ಅವ್ನ ಕಪಾಳಕ್ಕೆ ಹೊಡ್ತಿಲ್ಲ ಅಂತಂದರೆ ನಾನು ಯಾರಾಗಬೇಕು ನೋಡ್ತಾ ಇರಿ ನನ್ನ ಸಂಸಾರನ ಹಾಳು ಮಾಡೋಕ್ಕೆ ನಿಂತವನ ಚಂಡಾಳ ಅವರಮ್ಮನ ಏನಂತ ಎತ್ಬಿಟ್ಲ ಅವನ್ನ ನೋಡಿ ಸಂಧ್ಯಾ ಅವನ ವಿಷಯಕ್ಕೆ ಹೋಗ್ಬೇಡ ತುಂಬಿದ ಬಚ್ರಿ ನೀನು ಸುಮ್ಮನೆ ಇದ್ಬಿಡು ಅವನು ಮಾಡ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ಏನು ಹಂಗೆ ನರಳ್ತಾ ಇದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಎಂಥ ಶತ್ರುಗಳಾದರೂ ಸಹಾಯ ಮಾಡ್ತಾರೆ ಏನು ಮಾಡ್ದ ಅವನು ತಗೊಂಬಂದು ಆಸ್ಪತ್ರೆಗೆ ಸೇರಿಸ್ತಾ ಅದನ್ನು ದೊಡ್ಡ ತಪ್ಪು ಅಂತ ನೀನು ಯಾಕೆ ಹೇಳ್ತಾ ಇದೀಯಾ ಅಂತಂದರೆ ನನ್ನ ಸಂಸಾರನ ಹಾಳು ಮಾಡಬೇಕು ಅಂತ ನಿಂತವನು ಅವನು ಚಂಡಾಳ ಅವರಪ್ಪನೂ ಪೆದ್ನು ಅವನು ಪೆದ್ನೆ ಒಂದು ಸ್ವಲ್ಪನೂ ವಿದ್ಯಾ ಬುದ್ಧಿನೇ ಅನ್ನೋದೇ ಇಲ್ಲ ಗುಬೆ ಮುಂಡೆವು ನಮ್ಮ ಸಂಸಾರ ಹಾಳು ಮಾಡೋಕ್ಕೆ ನಿಂತವ್ರೆ ಅನುಭವಿಸ್ಕೊ ಹೋಗು ಏನಾದರೂ ಮಾಡ್ಕೊ ಅನ್ಭೋಗ್ಸು ಇವ್ರ ಮನೆಯೊಳಗಿನ ಜನ ಎಲ್ಲ ಒಳ್ಳೆ ವಿಚಿತ್ರದವರು ಅಲ್ಲ ಎಂಥ ಕೆಲಸ ಮಾಡಿದೆ ಈ ಹಾಳಾದವನು ರಾಮು ಪಾಪಿ ನನ್ನ ಮಗನು ನನ್ನ ಜೀವನನೇ ಹಾಳು ಮಾಡಿಬಿಟ್ನಲ್ಲ ಸತ್ತಿದ್ರೆ ಹಂಗೆ ಸತ್ತೋಗ್ತಾ ಇದ್ಲು ಗಂಡನಿಗೆ ಫೋನ್ ಮಾಡಬೇಕು ಫಸ್ಟು ಬಾ ಅಂತ ಹೇಳ್ಬೇಕು ಹಲೋ ಹ್ಞೂ ಹೇಳು ಸಂಧ್ಯಾ ಮನೆಗೆ ಬರ್ತಾ ಇದ್ದೀರಾ ಇಲ್ಲ ಆಪ್ರೇಷನ್ ಕರ್ಕೊಂಡೋಗೋರೆ ಆಪ್ರೇಷನ್ ಆತೈತೆ ನಾನು ಮನು ಇಲ್ಲೇ ಇದ್ದೀರಿ ಯಾರಿಗೆ ಆಪ್ರೇಷನು ಸವಿತಾಗೆ ಸವಿತಾ ಯಾರು ಯಾವಳ ಅವಳು ಸವಿತಾ ಏಯ್
ಸುಮ್ಮನೆ ಇರ್ತೀಯ, ಇದು ಹಾಸ್ಪಿಟ್ಲು, ನಾನು ಜೋರಾಗಿ ಮಾತಾಡೋಕ್ಕಾಗಲ್ಲ. ಏನು ಫೋನ್ ಮಾಡಿದ್ದೇಳು? ಬರ್ತೀನಿ. ಸವಿತಾಗೆ ಸ್ವಲ್ಪ ಹುಷಾರಾಗಲಿ, ಮನುನ ಬಿಟ್ಬಿಟ್ಟು ಬರ್ತೀನಿ. ನಾನು ಇಲ್ಲೇ ಇರಬೇಕು. ನಿಂಗೆ ಅವಳು ಬೇಕೋ ನಾನು ಬೇಕಾ ಹೇಳು? ಅವಳಿಗೆ ಡೈವರ್ಸ್ ಕೊಟ್ಟಿದ್ಯಾ ತಾನೆ? ಅವಳ ಹತ್ರ ನಿನ್ನ ಕೆಲಸ ಏನು? ನಿನ್ನ ಕೆಲಸ? ಅವಳ ಸಹವಾಸ ನಿಂಗೆ ಏನಕ್ಕೆ ಬೇಕಿವಾಗ? ನಾನು ಇದ್ದೀನಲ್ಲ. ನೋಡು, ಅವಳಿಗೆ ಹುಷಾರಿಲ್ಲ, ಸುಮ್ಮನೆ ಇದ್ಬಿಡು. ಆಗಿದ್ದಾಗೋಯ್ತು, ಡೈವರ್ಸ್ ಕೊಟ್ಟಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಅವಳ ಪರಿಸ್ಥಿತಿ ಇವಾಗ ಸರಿ ಇಲ್ಲ. ಅವಳು ಹುಷಾರಾಗೋವರೆಗೂ ಸುಮ್ಮನೆ ಇದ್ಬಿಡು, ಆಮೇಲೆ ಎಲ್ಲ ಮುಂದಿನ ವಿಷಯ ಮಾತಾಡೋಣ. ನೋಡು ಶಿವ, ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಮನೆಗೆ ಬಂದ್ಬಿಡು. ಅವಳ ಸಹವಾಸ ನಮಗೆ ಬೇಕಾಗಿಲ್ಲ. ಸರಿ ಸಂಧ್ಯಾ, ಆಮೇಲೆ ಫೋನ್ ಮಾಡ್ತೀನಿ ಆಚೆ ಬಂದಮೇಲೆ. ಹಲೋ ಹಲೋ, ನಿಮಗೆಲ್ಲ ಈ ರಾಮು ಗ್ರಾಚಾರ ಬಿಡಿಸ್ತೀನಿ ಸಾಯಂಕಾಲ ಹೋಗಿ. ಆಮೇಲೆ ಹೇಳ್ತೀನಿ ಅವನಿಗೆ. ಅವನು ರಾಮುನಂತೂ ಸುಮ್ಮನೆ ಬಿಡಲ್ಲ ನಾನು. ಶಾನ್ ಬೋಗ್ರೆ ಸ್ವಾಮಿ, ಯಾರು? ಓ ಅಂಬುಜಮ್ಮ, ಹೆಂಗದಮ್ಮ ಇವಾಗ ನಡು ನೋವು? ಪರವಾಗಿಲ್ಲ ಪಟೇಲಪ್ಪ. ಏನು ಪಟೇಲಪ್ಪ ಹಿಂಗೆ ಬಂದ್ಬಿಟ್ಟಿದೆ ನಮ್ಮನೆ ಕಪ್ರೂಪ್ಗ? ಶಾನ್ ಬೋಗ್ರ ಕೈ ಹೆಣ್ಣು ನೋಡಕ್ಕೆ ಹೋಗೋಣ ಅಂತಿದ್ನಿ. ಎಲ್ಲ ಬರೋ ಇಲ್ಲ, ಬರ್ತೀನಿ ಅಂತಂದ್ರು. ಬರೋ ಇಲ್ಲ, ಅದಕ್ಕೆ ಹುಡ್ಕೊಂಬನ್ನಿ. ಅಲ್ಲಪ್ಪ, ನಿಂಗೇನು ಬುದ್ಧಿ ಗಿದ್ದಿಲ್ಲ? ಮಾಡೋಕ್ಕೇನು ಕೆಲಸ ಇಲ್ಲ ನಿಂಗ? ಹಾಂ, ಮಾಡೋಕ್ಕೇನು ಕೆಲಸ ಇಲ್ಲೇನಪ್ಪ? ಅಜ್ಜಮ್ಮನ ಕರ್ಕೊಂಡು ಎತ್ತನ ತೋಟದಿಂದ ಹೋಗು, ಇಲ್ಲ ಪಿಕ್ಚರ್ ಕಣ ಹೋಗು. ಹೆಣ್ಣು ನೋಡ್ತಾನಂತೆ, ಹೆಣ್ಣು ಮಾಡೋಕ್ಕೆ ಆಮೇಲೆ ಇಲ್ಲ ಅಂತ. ಬೋಲಾದ ನೋಡ್ಕಪ್ಪ ಪಟೇಲಪ್ಪ ನೀನು. ಅದೇಕಮ್ಮ ಅಂಬುಜಮ್ಮ ಹಂಗೆ ಮಾತಾಡ್ತಾ ಇದೀಯಾ? ಮತ್ತೆ ಇನ್ನೇನು ನೀನು ಹೇಳ್ತಾ ಇರೋದು? ಏನು ನೋಡಕ್ ಹೋಗ್ತಾ ಇದ್ದೀರಿ ಅಂತ? ಅಯ್ಯೋ, ನೀನು ಮೊಮ್ಮಗನ್ಕಮ್ಮ, ನೀನ್ಯಾಕೆ ಹಿಂಗಾಗ್ತಾ ಇದೀಯಾ? ಅಯ್ಯೋ, ನಾನು ಮೊಮ್ಮಗನ್ಕ ಆಶಂಕನ್ಕ? ಹ್ಞೂ. ಅಯ್ಯೋ, ನಾನೇನು ತಪ್ಪು ತಿಳ್ಕೊಂಬಿಟ್ನಲ್ಲ ಪಟೇಲಪ್ಪ. ಓ, ನೀನು ಬೋಲಾದೋಳು ಹೇಳು. ಅಲ್ಲ, ಜಯಮ್ಮನ ತೋಟಗಳಿಂದ ಕರ್ಕೊಂಡು ಹೋಗು ಅಂತ ಹೇಳ್ತೀಯ ನೋಡು. ಬರೀ ಹೆಂಗ್ ಸತ್ತಮ್ಮ ನೀನು ಮಾವು? ಪಟೇಲಪ್ಪ, ಬಂದಿದ್ದೀನಿ, ಬರ್ರಿ. ಗಾಡಿನಾಗೆ ಹೋಗೋಣಪ್ಪ. ಓ ಗಾಡಿನಾಗೆ ಹೋಗೋಣ, ಬರ್ರಿ ಹೋಗೋಣ. ಪಟೇಲಪ್ಪ, ಎಷ್ಟು ಜನ ಅಂತೆ ಅವ್ರ? ಒಬ್ಬ ಮಗನು ಒಬ್ಬ ಮಗಳಮ್ಮ. ಮಗನ್ಕೇನೋ ಮದುವೆ ಆಗೋದಂತೆ, ಮಗಳು ಅವಳೆ. ಅವ್ರದ್ದು ಚಿಕ್ಕ ಕುಟುಂಬನೇ, ಆದ್ರೂ ಚೆನ್ನಾಗವ್ರೆ, ಸುಮಾರಾಗವ್ರೆ, ಪರವಾಗಿಲ್ಲ. ಹುಡುಗಿನೂ ಓದೋದ ಜಾಸ್ತಿನೇ, ಡಿಗ್ರಿ ಏನೋ ಪಾಸ್ ಮಾಡೋದಂತೆ. ಚೆನ್ನಾಗವಳೆ ಹುಡುಗಿ. ಏನೋ ಹೆಸ್ರು? ಹುಡುಗಿ ಹೆಸ್ರು ಪಲ್ಲವಿ ಅಂತ. ಸರಿ, ಹುಡುಗಿ ಲಕ್ಷಣವಾಗಿದ್ರೆ ಸರಿ. ಹೋಗ್ರಿ, ದೇವ್ರು ಒಳ್ಳೇದು ಮಾಡಲಿ, ನೋಡ್ಕೊಂಬೋಗ್ರಿ. ಸರಿ. ಹೆಂಗ್ಸ್ರೆಲ್ಲ ಯಾವಾಗ ಓದ್ತೀರಿ? ಅಯ್ಯೋ, ಇವಾಗ ನಾವು ನೋಡ್ಕೊಂಬರೋಣ ನಡಿಯಪ್ಪ. ನೋಡ್ಕೊಂಬಂದು ನನ್ನ ಮೊಮ್ಮಗನ ಒಂದು ಸತಿ ಕರ್ಕೊಂಡು ಹೋಗೋಣ. ಅವನು ಒಪ್ಲಿ, ಆಮೇಲೆ ಹೆಂಗ್ಸ್ರೆಲ್ಲ ಬರೋದು. ಸರಿ, ಬರ್ರಿ. ಸಮಯ ಏನ ಬುಜ್ಜಿ? ಓಡ್ ಪಾಪ, ದೇವ್ರು ಒಳ್ಳೇದು ಮಾಡಲಿ. ಭಗವಂತನ ಒಳ್ಳೇದು ಮಾಡಲಿ ನಿಂಕ. ಓಡ್ಪ. ಸರಿ. ಹಂಗೆ ಪಟೇಲಪ್ಪನ ಕೇಳಿದ್ದೀನಿ, ನಂಗೆ ಒಂದು ಹೆಣ್ಣು ನೋಡಪ್ಪ ಅಂತ. ನಂಗೆ ಕಾಪ್ ಬರ್ಸಿದಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ನಿನಗೆ ಯಾವಾಗ ತಾನೇ ಕಾಪ್ ಬರಲ್ಲ ಹೇಳು? ಒತ್ತು ತುಟ್ಲಿ ಒತ್ತು ಮುಣಗ್ಲಿ ಯಾವಾಗಲೂ ಕಾಪ ಬರ್ತಾನೆ ಇರ್ತದೆ. ನಿನ್ನ ಕಾಪಕ್ಕ ಇದದ ಕಡಿವಾಣ ಏನೋ ಹಾಕಂಗೈತಾ? ಯಾವಾಗಲೂ ಬರ್ತಾ ಇರ್ತದೆ. ನಡು ಮುರ್ಕೊಂಡಿದ್ಯಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊಬೇಕು. ಅಯ್ಯೋ ಹೋಗ ಮುಂದೆ ಮಗನೇ, ಈ ನನ್ನ ಮಗನ ಕಟ್ಕೊಂಡು ಏನಪ್ಪ ನಂಗೆ ಯಾವ್ದೈತೆ ನರ್ಕ? ಇವನ್ನ ಕಟ್ಕೊಂಡು ಎಷ್ಟು ಮಾತಾಡ್ತಾನೆ ನೋಡು. ಈ ವಯಸ್ಸಿನಾಗ ಹುಡುಗ ಹುಡುಗನ ಆಡ್ದಂಗೆ ಆಡ್ತಾನೆ. ಇವನು ಅಟ್ಟ ಉದ್ಯೋಗ ಎಂಟ್ರು ಬೇಕಂತೆ, ಎಂಟ್ರು ಈ ವಯಸ್ಸಿನಾಗ. ಅಯ್ಯೋ, ಬಚ್ಚಲಕ್ಕೆ ಬೇರೆ ಹೋಗ್ಬೇಕು, ಏನಪ್ಪ ಮಾಡೋದು? ಅಕ್ಕ ಲೇ ಗೀತೆ ಲೇ, ಯಾಕೆ ಅಕ್ಕೋ? ನಾನು ಬಚ್ಚಲಕ್ಕೆ ಹೋಗ್ಬೇಕು, ಹಂಗೆ ಕರ್ಕೊಂಡು ನಡಿಯಕ್ಕ. ಬಾ, ಹೇಳಿ ನಿಧಾನಗೆ ನಡಿಯೇ. ಏನೇನು ಕೆಲಸ ಮಾಡ್ಕೊಂತೀಯ ನೋಡು. ಭಗವಂತ ದುಡ್ಡು ಕೊಟ್ನ, ಬುದ್ಧಿ ಕೊಡಿಲ್ಲ ನಿಂಗ. ನಡಿ ಅಕ್ಕ. ಯಾಕೆ, ಏನೈತೆ ಅಕ್ಕ? ನಮ್ಮ ಅಮ್ಮನ ಇದ್ದಂಗೇನಿಲ್ಲ ಏನಂಕ? ನೋಡಕ್ಕ, ಹೆಂಗೆ ನೋಡ್ಕೊಂತೀಯ? ಹೊಟ್ಟೆ ಹುಟ್ಟಿದ ಮಕ್ಕಳು ಆಗಲ್ಲ, ಆಚರಿಂದ ಬಂದಿರೋ ಸಸಿಗಳು ಆಗಿಲ್ಲ. ಇವತ್ತು ನೀನು ಅದಲ್ಲಕ್ಕ ನಂಕ, ನನ್ನ ತಾಯಿ ಇದ್ದಂಗಕ್ಕ ನೀನು. ಇರ್ಲಿ ನಡಿ, ನೀನು ಹೊಟ್ಟೆ ಹುಟ್ಟೋಗ ನಡಿ. ವಯಸ್ಸಾದ ಕಾಲದಾಗ ನಾವು ಹೆಂಗಿರ್ಬೇಕು ಹಂಗಿರ್ಬೇಕೆ. ನಾನು ಏನು ಕೇಳೋ, ಅವ್ರೇನೋ ಜಗಳಾಡ್ತಾ ಇದ್ರೆ ನಾನು ಹತ್ರಕ್ಕೆ ಹೋಗಲ್ಲ. ನಮ್ಗೆ ವಯಸ್ಸಾಗೈತೆ, ಮೂಳಿಗೆ ಸೌದಿತ್ತವೆ. ಅವ್ರೇನೋ ಜೋರಾಗಿ ತೆಳ್ಳವಂದ್ರೆ ರೊಟ್ಟಂತ ಮುರ್ಕೊಂತವೆ. ಇವಾಗ ಯಾರು ನೋಡ್ತಾವ್ರೆ ನಿನ್ನ? ಯಾರ ನೋಡ್ತಾವ್ರೆ? ಮಾನ ಮರ್ಯಾದೆ ಇರಬೇಕು ನಿಂಗೆ ದುರಂಕಾರನೇ. ನನ್ನ ಪ್ರಾಣ ತಿಂತಾ ಇದೀಯ ನೀನು. ಅವ್ರಿಗೆ ವಯಸ್ಸದಮ್ಮ, ಅವ್ರು ಓಡಾಡ್ತಾರೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾರೆ. ನಾವೆತ್ತನ ಹೋಗಕ್ಕಾಗ್ತದ? ನಮ್ಮ ಜಾಗ್ರತೆಗೆ ನಾವಿರಬೇಕು. ನಿನಗೆ ಮಾನ ಮರ್ಯಾದೆ ಇಲ್ಲ. ನಮ್ಮ ಯಜಮಾನ್ ನೋಡೋಕೋ ನಮ್ಗಿನ್ನ ದೊಡ್ಡವನ ಹೆಂಗವನೇ ಗಟ್ಟುಮುಟ್ಗ. ಅವನೇ ಅಪ್ಪನು ಗಟ್ಟುಮುಟ್ಗ. ನಿನ್ನಂಗೆ ಪಾಠಕ್ಕೆ ಬೀಳಲ್ಲ, ಕೂತಿರ್ತವೆ ಅಳ್ಕಾಡ್ತಾ ಇರ್ತೀಯ. ಇವಾಗ ನಡು ಮುದ್ದದಪ್ಪ, ಎಲ್ಲರ ಹತ್ರ ಅಪ್ಪ ಅಮ್ಮ ಅನ್ಕೊಂಡು ಏನೋ ಒಂದು ಕೆಲಸ ಮಾಡಿಸ್ಕೊಬೇಕಪ್ಪ ಅನ್ನೋ ಇದೇ ಇಲ್ಲ. ಎಲ್ಲರ ಮೇಲೂ ಜಗಳಕ್ಕೆ ಹೋಗ್ತಾ ಇರ್ತೀಯ. ನೆನ್ನೆ ಆ ಗೌರಿ ಬಂದಿದ್ಲಲ್ಲ, ಅದೇ ಕೆಲ್ಸಗ ನೋಡಕ್ಕ. ನಾನು ಸತ್ತನ ಓದ್ತೀನಿ ಆಯ್ತಾ? ಅವಳ ಕೈಲಿ ಮಾತ್ರ ನಾನು ಚಾಕ್ರಿ ಮಾಡಿಸ್ಕೊಳಲ್ಲಕ್ಕ. ಮಾಡಿಸ್ಕೊಳಲ್ಲ ಅಂದ್ರೆ ಮಾಡಿಸ್ಕೊಳಲ್ಲ. ನಾನು ಸತ್ತೋದ್ರೂ ಪರವಾಗಿಲ್ಲ. ನೋಡ ಬುಜ್ಜಿ, ಒಂದ್ಸರಿ ಅದ್ಯಾವುದೋ ಹಸುವೇನೋ ಗುದ್ದುಬಿಟ್ಟು ಆವಾಗ ಒಂದ್ಸರಿ ನಡು ಮುರ್ಕೊಂಡಿದ್ದೆ. ಇವಾಗ 2ನೇ ಕಿತ 3ನೇ ಕಿತ ಏನಾನ ಹೆಚ್ಚು ಕಮ್ಮಿ ಆಗೋದಂದ್ರೆ ನಿನ್ನ ಮೇಲೆ ಕೇಳಲ್ಲ, ಇದೇ ಆಗೋತದ ನಿಂಕ. ಇಲ್ಲಕ್ಕ, ಇಲ್ಲ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲಕ್ಕ. ನನ್ನ ಅಡ್ಡ ಬಸ್ತಾಗ ನಾನು ಇರ್ತೀನಿ.
ಯಾರು ಏನೇನೋ ಮಾಡ್ಕೊಂಡ್ಲೆ ನೀನಿರೋ ಬಟ್ಕೆ ಸರಿ ಐತಿಲ್ಲ ಅಂದಿದ್ದೆ ಯಾರು ಕಡೆ ನೋಡೋರು ಗೀತಿ 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 ಅಂತ ಕೂಕೊಂಡು ಅಲ್ಲೇ ಇರ್ಬೇಕಲ್ಲಕ್ಕ. ಅವಳು ಮಗುನ್ ಮನ್ಸ್ಕೊಂಡು ರೂಮಾಗ ಮಲ್ಕೊಂಡಿರ್ಬೋದು. ನಡಿ ನಡಿಯೇ, ನಿಧಾನವಾಗಿ ನಡಿ. ಅಳ್ಬೇಡ, ನಡಿಯೇ ಹೋಗ್ಲಿ. ಶಿವಪ್ಪನ ಕೇಳಿ ಅದೇನು ಎಂತಿರೋಷ್ಟು ಚಿಟ್ಲಾದಂತೆ, ಅದನ್ನೇನ ಮಾಡ್ತಾನೇನು, ಆಪ್ರೇಷನ್ನ ಮಾಡಿಸ್ಬಿಡ. ನಡಿಯೇ. ಅಯ್ಯೋ ಬೇಡಕ, ಬೇಡ ಬೇಡ ಬೇಡ, ನಂಗೆ ಈ ಆಪ್ರೇಷನ್ ಅಂದರೆ ದಿಗ್ಲು. ಆ ಮಕ್ಕಳಾಗ್ತಿದ್ದಂಗೆ ಆಪ್ರೇಷನ್ ಮಾಡಿಸ್ಕೊಂಡು ಹೋಗ. ನೀನೇ ನೋಡ್ದಲ್ಲ, ನಾನು ಮಾಡ್ಕೊಳಲ್ಲಮ್ಮ. ನಾನು ಸತ್ತಾದ್ರೂ ಪರವಾಗಿಲ್ಲ, ನಾನು ಮಾತ್ರ ಆಪ್ರೇಷನ್ ಮಾಡಿಸ್ಕೊಳಲ್ಲ. ಸರಿ ನಡಿ ನಡಿ, ನಿಧಾನವಾಗಿ ನಡಿ. ಮಾವ. ಯಾಕಮ್ಮ, ಏನಾಯ್ತಮ್ಮ? ಮಾವ, ನನಗೆ ಕ್ಷಮಿಸ್ಬಿಡು ಮಾವ. ನನ್ನ ಕಡೆಯಿಂದ ತಪ್ಪಾಗೈತೆ, ನನಗೆ ಕ್ಷಮಿಸ್ಬಿಡು ಮಾವ. ಇನ್ನೊಂದು 6 ತಿಂಗಳು ಬದುಕಿತಿ ಅಂತೆ. ನಿನ್ನ ಸೇವೆ ಮಾಡ್ಕೊಂತ ನಾನು ಜೀವನ ಸಾಗಿಸ್ತೀನಿ ಮಾವ. ನೀನು ಬದುಕಿರೋವರೆಗೂ ನಿನ್ನ ಸೇವೆ ಮಾಡ್ತೀನಿ ನಾನು. ನಂಗೆ ಅವಕಾಶ ಮಾಡಿಕೊಡು ಮಾವ. ನನಗೆ ಕ್ಷಮಿಸ್ಬಿಡು ಮಾವ, ಕ್ಷಮಿಸ್ಬಿಡು ಮಾವ. ನಂದು ತಪ್ಪಾಗೋಯ್ತು ಮಾವ. ನೀನು 6 ತಿಂಗಳು ಬದುಕಿರ್ತೀಯ ಅಂತ ಕೇಳಿ ಸಂತೋಷ ಆಯಿತು ಮಾವ ನಂಗೆ. ಯಾಕಂತಂದ್ರೆ ನಿನ್ನ ಸೇವೆ ಮಾಡ್ಬೋದಲ್ಲ ಅಂತ. ಎದ್ದೇಳಮ್ಮ, ಇಲ್ಲಿ ಎದ್ದೇಳು. ಏನು ಮಾಡೋಕ್ಕತ್ತೈತೆ, ಎದ್ದೇಳಮ್ಮ. ಮಾವ, 6 ತಿಂಗಳು ನಾನೇ ನಿನ್ನ ಚಾಕರಿ ಮಾಡ್ತೀನಿ ಮಾವ. ನೀನು ವೃದ್ಧಾಶ್ರಮಕ್ಕೆ ಹೋಗ್ಬೇಡ, ಅನಾಥಾಶ್ರಮಕ್ಕೆ ಹೋಗ್ಬೇಡ ಮಾವ. ನೀನು ಬದುಕಿರೋ ದಿವಸನೂ ನಾನೇ ಚಾಕರಿ ಮಾಡ್ತೀನಿ ಮಾವ. ಅತ್ತೆ, ನನಗೆ ಕ್ಷಮಿಸ್ಬಿಡತ್ತೆ. ಮಾವು ನೀನು 6 ತಿಂಗಳು ಬದುಕಿರ್ತಾನಂತೆ. ಮಾವನ ಚಾಕರಿ ಮಾಡ್ಕೊಂಡು ಇರ್ತೀನಿ ಅತ್ತೆ. ಹೌದೇನಾ? ನಿಮ್ಮ ಮಾವನ ಸೇವೆ ಮಾಡ್ಕೊಂಡಿರ್ತೀಯನ ನೀನು? ಹೂನತ್ತೆ. ಅದಕ್ಕೆ ಎದ್ದು ಬಿದ್ದು ಓಡ್ ಬಂದಿರುತ್ತೆ. ನಮ್ಮ ಅಮ್ಮನ ಬೇಡ ಹೋಗ್ಬೇಡ ಅಂತಂದ್ಲು. ನಮ್ಮ ಯಜಮಾನ್ ಆ ಮಾತು ಹೇಳಿದ ತಕ್ಷಣ ನಂಗೆ ನೆಲನೇ ಕುಸ್ತೋಗ್ಬಿಡ್ತತ್ತೆ. ಓ, ನೆಲ ತಿಳ್ಕೊಂಡು ಹೋಗ್ಬಿಟ್ಟು ಒಳಕೋತೋಗ್ಬಿಟ್ಟಿದ್ದೆ. ಯಾರು ಯಾಕಂದ್ರು ನಿನ್ನ? ನಾನೇ ಹೆಂಗೋ ಹಂಗೆ ಮ್ಯಾಲಿಗೆ ಬಂದತ್ತೆ. ಅಲ್ಲ ಅತ್ತೆ, ನಮ್ಮ ಮಾವನ ಯಾರಿಗೇನು ಮೋಸ ಮಾಡೋನತ್ತೆ. ಬರೀ 4 ತಿಂಗಳು ಅಷ್ಟೇ ಅಂತೆ ಬದುಕಿರೋದು. ನಮ್ಮ ಮಾವನ ಸೇವೆ ಮಾಡೋಕ್ಕೆ ನಂಗೆ ಅವಕಾಶ ಮಾಡಿಕೊಡತ್ತೆ. ನೀನು ಇಷ್ಟು ವರ್ಷಗಳಿಂದ ಸೇವೆ ಮಾಡಿದ್ಯಾ, ನಾನು ಸೇವೆ ಮಾಡ್ತೀನಿ, ನಂಗೆ ಅವಕಾಶ ಮಾಡಿಕೊಡತ್ತೆ. ನಿನ್ನ ಕಾಲಿಗೆ ಬೀಳ್ತೀನತ್ತೆ. ಅಯ್ಯೋ, ನನ್ನ ತಾಳ್ತಲ್ಲಿ ಬೀಳಾರ ಬಿಡಮ್ಮ. ನಿಮ್ಮ ಮಾವನ ತಾಳ್ತು ಬಿಡು. ಇವಾಗ ನೀನೇನು ನಿಮ್ಮ ಮಾಮೂಲಿಗೆ ಅಭಿಷೇಕ ಮಾಡಕ್ಕಂತಿದ್ಯೇನೋ? ಅಭಿಷೇಕ ಅಲ್ಲ ಅತ್ತೆ, ಸೇವೆ ಸೇವೆ. ನಮ್ಮ ಮಾವನ ಏನು ಕೇಳ್ತಾನೋ ಅದೆಲ್ಲ ಅಡುಗೆ ಮಾಡಿಕೊಡು, ಸ್ನಾನಕ್ಕೆ ನೀರು ಕಾಯಿಸ್ಕೊಡೋದು, ಹುಷಾರಾಗಿ ನೋಡ್ಕೊಳೋದು, ಟೈಮ್ಗೂ ಮಾತ್ರೆಗೂ ಕೊಡೋದು, ಅದೆಲ್ಲ ಮಾಡ್ತೀನತ್ತೆ. ನನಗೂ ಒಂದು ಅವಕಾಶ ಮಾಡಿಕೊಡತ್ತೆ. ಕಕ್ಕೋಗು. ನೀನು ಹೇಳ್ದಿನ ನೋಕ. ಪಾಪ ಇನ್ನು 6 ತಿಂಗಳು ಇರ್ತಾನತ್ತೆ. ನೋಕ. ಅತ್ತೆ, ಚಳಿಗಾಲ ಬೇರೆ, ಮಾವನ್ಗೆ ಹುಷಾರಿಲ್ಲ, ನಮ್ಗೆ ಇರೋಕ್ಕೆ ಮನೆ ಇಲ್ಲ. ನಾನು ಎಲ್ಲತ್ತೆ ಕರ್ಕೊಂಡೋಗಿ ಚಾಕರಿ ಮಾಡಲಿ? ಅಯ್ಯೋ ಪತ್ತದಾದ ಅದೇ ನೋಡಿ, ನನ್ನ ಮನೆ ಅದಕ್ಕೆ ಕಕ್ಕೋಗು. ಕರ್ಕೊಂಡೋಗಿ ನಿಮ್ಮ ಮಾಮನ ಕ್ಯಾಟಡಿ ಮಾಡೋಗು. ಕಕ್ಕೋಗು, ಇವಾಗ ಕಕ್ಕೋಗು. ಅಲ್ಲ ಅತ್ತೆ, ಆ ಮನೆಗೆ ಬಾಡಿಗೆ ಗಿಡಿಗೆ ಅಂತಂದ್ರೆ ಎಲ್ಲಿಂದ ತರಲತ್ತೆ? ಮಾವನ ಬೇರೆ ಹುಷಾರಿರಲ್ಲ. ಟೈಮ್ಗೂ ಮಾತಿಗೂ ಕೊಡಬೇಕು. ಮಾವನ ಕೇಳಿದ್ದೆಲ್ಲ ಅಡುಗೆ ಮಾಡಿಕ್ಬೇಕು. ನನ್ನ ಗಂಡಕ್ಕೆ ಸಂಬಳ ಬರೋದು 20,000. ನಾನು ಏನತ್ತೆ ಮಾಡಲಿ? ಬಾಡಿಗೆ ಹೆಂಗತ್ತೆ ಕಟ್ಲಿ? ಅದೆಲ್ಲ ನಂಗೆ ತಿಳಿದು. ನಮ್ಮ ಲಮ್ಮಂದು ಅದು ಮನೆ. ನಮ್ಮ ಲಮ್ಮನ ದಡ ಇರೋದು. ನಮ್ಮ ಲಮ್ಮನ ಕೇಳು. ಇವಾಗ ಹೋಗಿ ಆ ಮನೆಗಿಡು. ನಮ್ಮ ಲಮ್ಮನ ಬಂದಾಗ ಹೇಳ್ತೀನಿ ನಾನು. ಆಮೇಲೆ ಮಾತಾಡ್ತಾನೆ ನಮ್ಮ ಲಮ್ಮನ ಹತ್ರ. ಅತ್ತೆ, ಇದ್ಯಾಕತ್ತೆ ಮಾವನ್ನ ಗೂಬೆ ಮಾಡಕ್ ಬಿಟ್ಟಿದ್ಯಾ? ಕುತ್ಕೊಂಡೆ ಅವನೇ ಗೋಡೆ ನೋಡ್ಕೊಂಡು. ಗೂಬೆನೂ ಮಾಡಿಲ್ಲ, ಕಾಚಿನೂ ಮಾಡಿಲ್ಲ. ಕಕ್ಕೋಗಲೇ ಕಕ್ಕೋಗ. ಕೈಲಾತು ಒಂದು ಅದ್ದಿತ ಅಲ್ಲೇ ಇಲ್ಲಿ ಕಕ್ಕೋಗು. ಸರಸ್ವತಿ, ನಾನು ಹೋಗಲ್ಲ. ಈ ಹುಡುಗಿ ಇವಾಗ ನಾಟಕ ಆಡ್ತಾಳೆ ಅಷ್ಟೇ, ಆಮೇಲೆ ವರ್ಷ ತೆಗಿತಾಳೆ. ಅಯ್ಯೋ ಇಲ್ಲ ಮಾವ, ದೇವ್ರಣೆಗೂ ಇಲ್ಲ ಮಾವ. ಬಾ ಮಾವ ಹೋಗೋಣ. ನಿನ್ನ ಸೇವೆ ಮಾಡ್ತೀನಿ ಬಾ ಮಾವ. 6 ತಿಂಗಳಿಗೆಲ್ಲ ಹೋಗ್ಬಿಡ್ತೀನಿ ಅಂತಲ್ಲ, ಬಾ ಮಾವ. ಅಯ್ಯ ಕೇಳ್ಕಂತಾವಳು. ಹೋಗು, ಅಚ್ಚೊಂದು ಕಣ್ಣಿತ್ತು ತಂದು. ಹೋಗು, ತೇಡೆ ಮಾತಾಡಂತೆ. ತೇಡೆ ಅವಳ ಮಕ್ಕ ಮನ್ನಾಕ. ಅಮ್ಮ, ಹಂಗಾದ್ರೆ ಆ ಮನೆಗಿರೋದೇನಮ್ಮ? ಇಡು. ದೊಡ್ಡದು ನಾಟದ ತಂತಿಣಿನೇ ಕತ್ಕೊಂಬನ್ನಿರಿ ಎಂದ್ರು ಗನ್ನರು ಇಬ್ಬಡುನು. ಇಡೋಡಿ, ಇನ್ನೇನು ಮರ ತಾತದೆ ಕಡಿಮ. ನೀವು ನಮ್ಮ ಮಕ್ಕಳಾಗಿ ಹುಟ್ಟಿರೋದಕ್ಕೆ ಕಡಿಮ. ಏನು ಮರ ತಾಳ. ಓರಿ ಬದುಕೋರಿ. ಅತ್ತೆ, ನಮ್ಮ ಮಾವನ್ ಕರ್ಕೊಂಡು ಹೋಗ್ತೀನತ್ತೆ. ಕಕ್ಕೋಗು. ಮುಂದುವರಿಯುವುದು